ಅಧ್ಯಕ್ಷರಾದಂತ ನಮ್ಮ ರಾಜ್ಯ ಯಾವಾಗ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರುತ್ತೋ ಅವಾಗೆಲ್ಲ ಪ್ರಾರಂಭ ಆಗ್ತದೆ ಬರಗಾಲ. ಬಹುಶಃ ಇದು ಕಾಂಗ್ರೆಸ್ ಪಕ್ಷದ ಕಾಲ್ಗುಣವೇನೋ ಗೊತ್ತಿಲ್ಲ. ಈಗಾಗಲೇ 800ಕ್ಕೂ ಹೆಚ್ಚು ರೈತರುಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಮದ್ದೂರಿನಲ್ಲಿ ಮೊನ್ನೆ ಹೋದಾಗ KM ದೊಡ್ಡಿನಲ್ಲಿ ಮಹೇಶ್ ಅಂತಕ್ಕಂಥ 45 ವರ್ಷದ ರೈತರು ಇತ್ತೀಚೆಗೆ ಮತ್ತೆ ನೇಣಿಗೆ ಶರಣಾಗಿರ್ತಕ್ಕಂಥ ಉದಾಹರಣೆ ನಮ್ ಕಣ್ಣು ಮುಂದೆ ನಮ್ ಸಾಕ್ಷಿ ಇರ್ತಕ್ಕಂಥದ್ದು. ಈ 2000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಅಂತಾರೆ. ಪಾಪ ನಮ್ ಗಂಡ ಹೆಕ್ಲಿಗೆ ಮದ್ಯಪಾನ ರೇಟ್ 4000 ರೂಪಾಯಿ ಹೊಟ್ಟೆ ಮೇಲೆ ಹೊಡೆದು ಕಿತ್ಕೋತಾರೆ. ಇದು ಕೊಡೋ ಸರ್ಕಾರ ಅಲ್ಲ, ಇದು ಕಿತ್ಗಳ ಸರ್ಕಾರ, ಇದು ಬಾಚ್ಗಳ ಸರ್ಕಾರ. ಇನ್ನು BDO ತಗೊಳ್ಳಿ, BBMP ತಗೊಳ್ಳಿ, ಎಲ್ಲ ಪ್ಲಾನಿಂಗ್ ಅಥಾರಿಟಿ ಬೆಂಗಳೂರು ಬಂದು ನೋಡಿದ್ರೆ ಇವತ್ತು ಸ್ಕ್ವೇರ್ ಫೀಟ್ಗೆ ಇವತ್ತು ಓಸಿ ಕೊಡೋದಕ್ಕೆ 75 ರೂಪಾಯಿ ಇವತ್ತು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ನಾಡಿನ ನಮ್ಮ ರಾಜ್ಯದ ಸಂಪತ್ತು ಇವತ್ತು ಅಕ್ಕಪಕ್ಕ ರಾಜ್ಯಗಳಿಗೆ ಇವತ್ತು ಈ ಕಾಂಗ್ರೆಸ್ನ ಸರ್ಕಾರ ಈ ದುಡ್ಡನ್ನು ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಕರ್ನಾಟಕ ರಾಜ್ಯದ ಸಂಪತ್ತನ್ನ ಈ ರೀತಿ ಕಾಂಗ್ರೆಸ್ ಪಕ್ಷ ಲೂಟಿ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ ಕಣ್ಮುಂದೆ ಇರ್ತಕ್ಕಂಥ ಸಾಕ್ಷಿ ಗುಡ್ಡೆ.